ಮೇನ್ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಹಾಗೂ ಅಗ್ನಿ ಪರೀಕ್ಷೆ ಎಂಡಿಂಗ್ ಡೇಟ್ ಅಂದರೆ ಅಗ್ನಿ ಪರೀಕ್ಷೆ ಯಾವಾಗ ಎಂಡ್ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಪೂರ್ತಿ ವಿವರ ತಿಳಿಸ್ಕೊಡ್ತೀನಿ. ಹಾಗೂ ನಿನ್ನೆ ಬಿಟ್ಟ ಒಂದು ಪೊನೋ ಬಗ್ಗೆನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಬಿಗ್ ಬಾಸ್ ಮಾಡಿದ್ದು ಸರಿನಾ ತಪ್ಪಾ, ವಿನಯ್ ಗೌಡ ಅವರು ಆ ಥರ ಹೇಳ್ಬೋದಾಗಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನನ್ನ ಕಂಪ್ಲೀಟಾಗಿ ನೋಡಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಅಪ್ಡೇಟ್ಸ್ಗಳನ್ನಂತೂ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ವೀಕ್ಷಕರೇ, ಮೊದಲನೇದಾಗಿ ನೀವು ನಿನ್ನೆ ಒಂದು ಬಿಟ್ಟಿದ್ದ ಪ್ರೋಮೋನ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಪ್ರೋಮೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಕ್ರೇಜಿ ಆಗಿತ್ತು. ಲೈಕ್ ಅಗ್ನಿ ಪರೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಒಂದೇ ಪ್ರೋಮೋದಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ನಾನು ಏನಪ್ಪ ತಿಳಿಸ್ಕೊಡ್ತಿದ್ದೀನಿ ಅಂದರೆ, ಅದು ಬಿಗ್ ಬಾಸ್ ಈ ಥರ ಮಾಡ್ಬೋದಾಯಿತಾ, ಇದು ತಪ್ಪ ಸರಿನಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವೀಕ್ಷಕರೇ, ವಿಟಿಲಿ ಹೇಳಿದ್ದಾರೆ ಅವರು 60 ಜನನ ಕರ್ಕೊಂಡ್ಬಂದಿದ್ದಾರೆ, ಅದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ. ಸೊ ನಿಮಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಕೋಟಿ ಕಂಟನೂ ಜನಗಳವ್ರೆ. ಸೊ ಅಷ್ಟರಲ್ಲಿ ಇಂಟ್ರೆಸ್ಟ್ ಇದ್ದವರು ಒಂದು ಲಕ್ಷದಲ್ಲಿ ಅವರು ಅಪ್ಲೈ ಮಾಡಿರ್ತಾರೆ, ಅಂದರೆ ಅಪ್ಲಿಕೇಶನ್ ಹಾಕಿರ್ತಾರೆ, ತಮ್ಮ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ಜನದಲ್ಲಿ ಇವರು ಬರೀ 60 ಜನರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಎಷ್ಟು ಸಿಂಪ್ಲಿಫೈ ಮಾಡಿದ್ದಾರೆ ಅಂತ ನೀವು ಅಲ್ಲೇ ಅರ್ಥ ಮಾಡ್ಕೋಬೋದು. ಸೊ ತುಂಬ ಜನ ಹಾಕಿರ್ತಾರೆ ವೀಕ್ಷಕರೇ, ಅದು ನೀವು ಲಕ್ಷದಲ್ಲೇ ಇರ್ತದೆ ಅನ್ಕೊಳ್ಬೋದು ನೀವು. ಸೊ ವೋಟೇ ಕೋಟಿ ಕಂಟ ಹಾಕ್ತಾರೆ ಅಂದರೆ ಇನ್ನು ಅವರು ನಾನೇ ಪಾರ್ಟಿಸಿಪೇಟ್ ಮಾಡಬೇಕು ಅಂದಾಗ ಎಷ್ಟು ಅವರು ಇದು ಮಾಡಿರಲ್ಲ ಹೇಳಿ. ಸೊ ಅದೇ ರೀತಿಯಾಗಿ ಕೋಟಿ ಕಂಡನೂ ಹೋಗಿರ್ಬೋದು ಅಪ್ಲಿಕೇಶನ್ನು. ಸೊ ಹಂಗೇ ಅವರು ಬರೀ 60 ಜನನ ಮೋಸ್ಟ್ ಟ್ಯಾಲೆಂಟೆಡ್ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ, ಅದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ. ಅದು ಒಳ್ಳೆಯ ವಿಷಯನೇ, ಯಾಕಂದರೆ ತುಂಬ ದುಂಬಿ ಆದರೆ ನೋಡೋಕ್ಕೂ ಚೆನ್ನಾಗಿರಲ್ಲ. ಯಾಕಂದರೆ ಅವರೆಲ್ಲ ಹೊಸ ಮುಖಗಳಿದ್ದೀರ, ಇಂಟ್ರೆಸ್ಟು ಹಾಗೂ ಇರಲ್ಲ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ 60 ಜನ ಕರ್ಕೊಬಂದರೆ ಅದು ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. 3 ಜನ ಗೆಸ್ಟ್ಗಳೇನಿದ್ದಾರೆ ಅವರು ಕೊಡ್ತಾ ಇದ್ದ ಟಾಸ್ಕ್ಗಳು ತುಂಬ ಡೇಂಜರಸ್ ಆಗಿತ್ತು ಅಂತ ಹೇಳ್ಬೋದು. ಮೊದಲನೇ ಟಾಸ್ಕ್ ಬಂದು ಯಾವುದೋ ಹುಡುಗಿಗೆ ಅವರು ಮುಖಕ್ಕೆ ಫುಲ್ಲು ತೊಪ್ಪೆನ ಮೆತ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಮಾಡ್ಬೋದಾಯಿತು, ಅಷ್ಟೊಂದೇನು ಕಠಿಣವಾಗಿರಲಿಲ್ಲ. ಬಟ್ ಆ ಹುಡುಗಿನೂ ಸಹ ಚೆನ್ನಾಗೇ ಮಾಡಿದ್ದಾರೆ. ಸೊ ಎಲ್ಲರಿಗೂ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಆಸೆ ಇರುತ್ತೆ. ಸೊ ಅದನ್ನು ಏನಾದ್ರು ಬೇಕಾದ್ರೂ ಮಾಡ್ತಾರೆ ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ. ಸೊ ನೀವೇನು ನೋಡ್ತಿದ್ದೀರಾ ಇಲ್ಲಿ, ಅದೊಂದು ರೆಡ್ ಬಟನ್ ಆಗಿರುತ್ತೆ. ಸೊ ಇದನ್ನು ಅಮ್ಕೋದ್ರೆ ಅವರು ರಿಜೆಕ್ಟ್ ಆಗ್ತಾರೆ. ಸೊ ಅದರ ನಂತರ ನೆಕ್ಸ್ಟ್ ಒಂದು ಡೇಂಜರಸ್ ಟಾಸ್ಕ್ ಹೇಳಿತ್ತು. ಅವು ಒಬ್ಬ ಹುಡುಗನ ಗಿನ್ನಿಸ್ ರೆಕಾರ್ಡ್ನ ಅರ್ಧಾಕಬೇಕು ಅಂತ ಹೇಳ್ತಾರೆ. ಸೊ ಅದು ತುಂಬ ಅಂದರೆ ತುಂಬ ಕಠಿಣವಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಅವರು ಕಷ್ಟಪಟ್ಟು ಅವರು ಸ್ಯಾಟಿಸ್ಫೈಸ್ ಮಾಡಿ ತುಂಬ ವಿಷಯನ ಮಾಡಿರ್ತಾರೆ ಅಂತ ಹೇಳ್ತೀನಿ. ಸೊ ಅದನ್ನೆಲ್ಲ ಮಾಡ್ಬೋದಾ ತಪ್ಪಾ ಸರಿನಾ ಅಂತ ನೀವು ಕಮೆಂಟ್ ಮಾಡಿ. ಇನ್ನೊಂದು ಮೂರನೇದಾಗಿ ಬಂದು ಅವರ ಒಂದು ಕೂದಲನ್ನ ಬೋಳ್ಸ್ಕೋಬೇಕು ಅಂತ ಹೇಳ್ತಾರೆ, ಅರ್ಧ ಅದೂ ಮೀಸೆನೂ ಸಹ ಅರ್ಧ ಬೋಳ್ಸ್ಕೋಬೇಕು ಅಂತಾರೆ. ಅದನ್ನು ಮಾಡ್ಬೋದು, ಏನಿಲ್ಲ. ಆಮೇಲೆ ಹೋದ್ಮೇಲೆ ಅವ್ರನ್ನ ರಿಜೆಕ್ಟ್ ಆಗಿದ್ರೆ ಅಕಸ್ಮಾತ್ ವಾಪಸ್ ಫುಲ್ ಬುಂಡೆನೂ ಮಾಡಿಸ್ಕೋಬೋದು. ಸೊ ಅದೇನು ಚಿಂತೆ ಇಲ್ಲ. ಸೊ ಇದನ್ನು ಜಡ್ಜಸ್ಗಳೇ ಹೇಳ್ತಾ ಇದ್ದೀರಾ ಇಲ್ಲ ಬಿಗ್ ಬಾಸು ಅದನ್ನು ಹೇಳಿಸ್ತಾ ಇದ್ದೀರಾ, ಅದು ನಮಗೆ ತಿಳ್ಕೊಬೇಕು ವೀಕ್ಷಕರೇ. ಸೊ ಅದನ್ನು ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ನಡೆಯುತ್ತೆ. ಸೊ ಬಿಗ್ ಬಾಸ್ ಹೇಳ್ತಾರಾ ಇಲ್ಲಾಂದರೆ ಇವರು ಜಡ್ಜಸ್ಗಳ ಇಚ್ಛೆ ಆಗಿರುತ್ತಾ ಅನ್ನೋದನ್ನ ನಿಮಗೆ ನಾನು ಮುಂದೆ ಬರುವಂಥ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಷಯ ಬಂದು ಏನಪ್ಪ ಅಂದರೆ, ನೀವೆಲ್ಲ ಕಮೆಂಟ್ ಹಾಕಿ ಹೇಗಿತ್ತು ಪ್ರೋಮೋ ಅನ್ನೋದನ್ನ ಕಮೆಂಟ್ ಹಾಕಿ. ಸೊ ಪ್ರೋಮೋ ನನಗಂತೂ ಮಸ್ತಾಗಿತ್ತು, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಬಿಗ್ ಬಾಸ್ ಮೇನ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿಂದ ಮುಂಚೆನೇ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿರೋ ಟಾಸ್ಕ್ಗಳನ್ನು ಸಹ ಕೊಡ್ತಾಯಿದ್ದಾರೆ. ಸೊ ಅದನ್ನು ನೋಡ್ಬೋದು ನೀವು. ಸೊ ಮುಂದೆ ಬರೋದಾದರೆ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ, ಈ ಅಗ್ನಿ ಪರೀಕ್ಷೆ ಯಾವಾಗ ಮುಗಿಯುತ್ತೆ ಹಾಗೂ ಮೇನ್ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಅಂತ. ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಅಗ್ನಿ ಪರೀಕ್ಷೆ ಎಂಡ್ ಆಗೋದು ಆಗಸ್ಟು ಲಾಸ್ಟ್ ವೀಕಲ್ಲಿ ಅಂತ ಹೇಳ್ಬೋದು. ಅಂದರೆ 29th 30 ಎಂಡ್ ಆಗೋದು ಅಂತ ಹೇಳಿದ್ದಾರೆ. ಸೊ 17ನೇ ತಾರೀಕಿಂದ ಶುರು ಆಗಿದ್ರೆ ಒಂದು 10 days ನಡೀಬೋದು, 10 to 15 days ನಡೀಬೋದು. ಸೊ ಅದಾದ ನಂತರ ಮೇನ್ ಬಿಗ್ ಬಾಸು ಸ್ಟಾರ್ಟ್ ಆಗೋದು ಎಕ್ಸಾಕ್ಟ್ ಡೇಟ್ ನಮ್ಗೆ ಗೊತ್ತಿಲ್ಲ. ಬಟ್ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ 6th ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಸೆಪ್ಟೆಂಬರ್ 6th ಇಲ್ಲ 5th ಇಲ್ಲ 7th ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ನಿಮಗೆ ನಾನು ಮುಂದೆ ಬರುವಂಥ ವಿಡಿಯೋಸ್ಗಳಲ್ಲಿ ಎಷ್ಟು ಜನ ಸೆಲೆಬ್ರಿಟೀಸ್ಗಳಿರ್ತಾರೆ, ಎಷ್ಟು ಜನ ಕಾಮನ್ ಮ್ಯಾನ್ಗಳಿರ್ತಾರೆ, ಸೊ ಎಷ್ಟು ಸಿಂಪ್ಲಿಫೈ ಆಗಿ ಕಾಮನ್ ಮ್ಯಾನ್ಸ್ಗಳು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅನ್ನೋದು ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಂಟೆಸ್ಟೆಂಟ್ಸ್ ಅಂತ ಕಮೆಂಟ್ ಮಾಡಿ. ನಿಮಗೆ ನಾನು ಮುಂದೆ ಬರುವಂಥ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಇದೇ ರೀತಿ ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀನಿ.